Hello, good afternoon, friends. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಫ್ರೆಂಡ್ಸ್, ಬನ್ನಿ ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್, ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಒಂದು ಸಿಂಬಲ್ಸ್ ಏನೇನಿದೆ ಅಂತ ಹೇಳ್ತೀನಿ, ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಕೈಯಲ್ಲಿ ಬುಧ ರೇಖೆ ಅಂದರೆ ಜೀವನ ರೇಖೆಯಿಂದ ಒಂದು ಬ್ರಾಂಚು ಬುಧ ಪರ್ವತದ ಕಡೆ ಹೋಗುವಂಥ ಒಂದು ರೇಖೆ, ಇದನ್ನು ಬುಧ ರೇಖೆ ಅಂತ ಕರೀತಾರೆ. ಸೊ ಬುಧ ರೇಖೆ ಇದೆ ವಿಶೇಷವಾದಂಥ ಸಿಂಬಲ್. ಹಾಗೆ ನೋಡಿ, ಭಾಗ್ಯ ರೇಖೆ ನೋಡಿ, ಇಲ್ಲಿಂದ ಶುರುವಾಗಿರೋದು ಅಂದರೆ ರಾಹು ಪರ್ವತದಿಂದ ಶುರುವಾಗಿ ಶನಿ ಪರ್ವತದ ಕಡೆ ಹೋಗಿರೋದನ್ನು ಕಾಣಿಸುತ್ತೆ. ಮತ್ತು ಸೂರ್ಯ ಪರ್ವದಲ್ಲಿ ನೋಡಿ, ಹಾರ್ಟ್ ಲೈನ್ ಮೇಲಿಂದ ಒಂದು ಸ್ಪಷ್ಟವಾದ ರೇಖೆ ಬಂದಿರೋದನ್ನು ಕಾಣಿಸುತ್ತೆ. ನೋಡಿ, ಇಲ್ಲಿ ಹಾರ್ಟ್ ಲೈನ್ ಮೇಲಿಂದ ಭಾಗ್ಯ ರೇಖೆ ಇಲ್ಲಿಂದ ಶುರುವಾಗಿರೋದು, ಇಲ್ಲಿ ಸ್ಪ್ಲಿಟ್ ಆಗಿರೋದನ್ನು ಕಾಣ್ತಾ ಇದೆ. ಆಮೇಲೆ ನೋಡಿ, ಈ ಕಡೆಯಿಂದ ಒಂದು ಜುಪಿಟರ್ ಅಂದರೆ ಒಂದು ಗುರು ಪರ್ವದಿಂದ ಸ್ಟ್ರೈಟಾಗಿ ಇಲ್ಲಿ ಶನಿ ಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಇದು. ಆಮೇಲೆ ಇನ್ನೊಂದು ವಿಶೇಷವಾದಂಥ ಚಿಹ್ನೆ ಏನಪ್ಪ ಅಂದರೆ ನೋಡಿ, ಇವರ ಒಂದು ಲೈನ್ ಆಫ್ ಏಂಜಲ್ ಗಾರ್ಡಿಯನ್ ಅಥವಾ ದೇವದೂತ ರೇಖೆ ಜೀವನ ರೇಖೆಯ ಪೂರ್ತಿಯನ್ನು ಕವರ್ ಮಾಡಿದೆ. ಅಂದರೆ ಇವರ ಜೀವನ ಪೂರ್ತಿ ಒಂದು ಪ್ರೊಟೆಕ್ಷನ್ನು, ದೇವರ ಒಂದು ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅದರ ಬಗ್ಗೆ ಹೇಳ್ತೀನಿ. ಇನ್ನೂ ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಫ್ ಆಲ್, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ. ಮತ್ತು ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ವಿಧದಲ್ಲಿ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಗುರುಪರ್ವ ಸಾಕಷ್ಟು ಫ್ಲಾಟ್ ಆಗಿದೆ. ಯಾವುದು ತುಂಬ ಎತ್ತರನೂ ಇಲ್ಲ, ತುಂಬ ತಗ್ಗಾಗೂ ಇಲ್ಲ. ಜೊತೆಗೆ ಗುರುಪರ್ವದಿಂದ ಒಂದು ಶನಿ ಪರ್ವದ ಕಡೆಗೆ ಒಂದು ರೇಖೆ ಬರ್ತಾ ಇದೆ. ಇದರ ಅರ್ಥ ವ್ಯಕ್ತಿ ಬಹಳಷ್ಟು ಅದ್ಭುತವಾದಂಥ ಒಂದು ಯಶಸ್ಸನ್ನು ಧಾರ್ಮಿಕವಾದಂಥ ಫೀಲ್ಡಲ್ಲಿ ಗಳಿಸ್ತಾರೆ ಅಂತ. ಅಂದರೆ ಧಾರ್ಮಿಕತೆಯಿಂದ ಹಣವನ್ನು ಗಳಿಸ್ತಾರೆ ಇವರು ಅಂತ ಹೇಳ್ಬೋದು. ಸೊ ಎರಡನೇದಾಗಿ, ಯಾರಿಗೆ ಭಾಗ್ಯರೇಖೆ ಒಂದು ರಾಹು ಪರ್ವದಿಂದ ಶುರುವಾಗಿರುತ್ತೆ, ಅವರ ಜೀವನದಲ್ಲಿ ಭಾಗ್ಯ ಅನ್ನೋದು ಒಂಥರ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಲಾಟ್ರಿ ಇದ್ದಂಗೆ. ಕೆಲವು ಟೈಮ್ ಬರುತ್ತೆ ಹೋಗುತ್ತೆ, ಒಂದು ಸ್ಥಿರತೆ ಇರೋದಿಲ್ಲ. ಸೊ ಭಾಗ್ಯರೇಖೆ ಯಾವತ್ತು ರಾಹು ಪರ್ವದಿಂದ ಶುರುವಾದರೆ ಸಖತ್ ಸಡನ್ನಾಗಿ ಮನಿ ಬರುತ್ತೆ, ಸಡನ್ನಾಗಿ ಹಾಗೆ ಖರ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ರಾಹು ಪರ್ವದಿಂದ ಭಾಗ್ಯರೇಖೆ ಯಾರಿಗೆ ಈ ಥರ ಶುರುವಾಗಿರುತ್ತೆ, ಅವರು ಹಣವನ್ನು ತುಂಬ ಗಟ್ಟಿಯಾದಂಥ, ತುಂಬ ಸ್ಟ್ರಾಂಗ್ ಆಗಿರೋಂಥ ಪ್ಲೇಸಲ್ಲಿ ಎತ್ತಿಡಬೇಕು. ಯಾಕಂದರೆ ಹಣ ಲಾಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಯಶಸ್ಸು ನೋಡಿ, ಸೂರ್ಯ ರೇಖೆ ಯಶಸ್ಸನ್ನು ಸೂಚಿಸುತ್ತೆ. ನೋಡಿ, ಈ ಒಂದು ಸೂರ್ಯ ಪರ್ವದಲ್ಲಿ ಒಂದು ಯಶಸ್ಸಿನ ರೇಖೆ ತುಂಬ ಸ್ಪಷ್ಟವಾಗಿರೋದನ್ನು ಕಾಣಿಸುತ್ತೆ. ಸೊ ಇವರು ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ನೋಡಿ, ಶನಿ ಪರ್ವದಲ್ಲಿ ನಿಮಗೆ ಬಹಳ ಸ್ಪಷ್ಟವಾದಂಥ ಒಂದು ಟ್ರೈಡೆಂಟ್ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿಂದ ಹೀಗೆ ಹೋಗಿದೆ, ಒಂದು ಬ್ರ್ಯಾಂಚು ಈ ಕಡೆ ಹೋಗಿದೆ, ಇನ್ನೊಂದು ಬ್ರ್ಯಾಂಚು ಈ ಕಡೆ ಹೋಗಿರೋದನ್ನು ಕಾಣಿಸುತ್ತೆ. ಈ ಥರ ತ್ರಿಶೂಲ ಚಿಹ್ನೆ ಇರುವಂಥವರು ಜೀವನದಲ್ಲಿ ತುಂಬ ಯಶಸ್ಸನ್ನು ಅವರ ಓಲ್ಡ್ ಏಜಲ್ಲಿ ಕಾಣ್ತಾರೆ ಅಂತ ಹೇಳ್ಬೋದು. ಓಲ್ಡ್ ಏಜ್ ಅಂದರೆ ಅಬೌವ್ 50 ಇಯರ್ಸಿಂದ ಇವರ ಜೀವನದಲ್ಲಿ ಭಾಗ್ಯೋದಯ ಆಗುತ್ತೆ ಅನ್ಬೋದು. ಹಾಗಾಗಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಇನ್ನು ಬುಧ ಪರ್ವ ನೋಡಿ, ಬುಧ ಪರ್ವದಲ್ಲಿ ಸಾಕಷ್ಟು ವರ್ಟಿಕಲ್ ಲೈನ್ ಇರೋದ್ರಿಂದ ಇವರು ಬಹಳಷ್ಟು ಒಂದು ತುಂಬ ಕೆಲವರ ನೋವಲ್ಲಿರೋರ ಜೊತೆ ಮಾತಾಡಿದ್ರೆ ಎಷ್ಟೋ ಸಾರಿ ಅವರ ಸಮಸ್ಯೆಗಳು ಬಗೆಹರದಂತೆ ಫೀಲ್ ಆಗ್ತಾರೆ ಅಂತ ಹೇಳ್ಬೋದು ಜನಗಳು. ಹಾಗೆ ನೋಡಿ, ಈ ಒಂದು ಹಾರ್ಟ್ ಲೈನ್ ಏನಿದೆ ಶನಿ ಪರ್ವತದ ಕೆಳಗೆ ಬಂದು ನಿಂತಿರೋದನ್ನು ಕಾಣಿಸುತ್ತೆ. ಇವರು ಜೀವನದಲ್ಲಿ ತಾವು ಅಂದುಕೊಂಡದನ್ನು ಸಾಧಿಸ್ತಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ಇನ್ನು ಈ ಒಂದು ರೇಖೆ ನೋಡಿ, ಇದನ್ನು ಹೆಡ್ಲೈನ್ ಅಂತ ಕರಿತೀವಿ. ಇದು ಇವರ ನಿರ್ಣಯ ತೆಗೆದುಕೊಳ್ಳುವಂಥ ಪ್ರವೃತ್ತಿಯನ್ನು ಹಾಗೂ ಜೀವನದಲ್ಲಿ ಯಾವುದೇ ಒಂದು ಒತ್ತಡವನ್ನು ತಗೋತಾರ ಅಥವಾ ಆರಾಮಾಗಿ ಜೀವನ ಮಾಡ್ತಾರ ಅಂತ ಸೂಚಿಸುತ್ತೆ. ಈ ಲೈನು ತುಂಬ ಸೊಗಸಾಗಿ ಉದ್ದವಾಗಿರೋದ್ರಿಂದ ಬಹಳ ಒಂದು ಒತ್ತಡವನ್ನು ತಗೊಳ್ಳೋದಿಲ್ಲ. ಆದರೆ
ಇದರ ಮೇಲೆ ಸಾಕಷ್ಟು ರಾಹು ರೇಖೆಗಳು ಅಲ್ಲಲ್ಲಿ ಕಟ್ ಮಾಡ್ತಾ ಇರೋದ್ರಿಂದ ಅನಾವಶ್ಯಕವಾದಂಥ ಒಂದು ಒತ್ತಡಗಳು ಬೇರೆಯವ್ರ ಕಡೆಯಿಂದ ಬರುತ್ತೆ. ಅದನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಸೊ ಇನ್ನು ನೋಡಿ ಇಲ್ಲಿ ನಮಗೆ ಭಾಗ್ಯರೇಖೆ ಹೀಗೆ ಹೋಗ್ತಾ ಇದೆ. ಭಾಗ್ಯರೇಖೆಗೆ ಇಲ್ಲೊಂದು ಅಡ್ಡ, ಇಲ್ಲೊಂದು ಅಡ್ಡ, ಇಲ್ಲೊಂದು ಅಡ್ಡ, ಇಲ್ಲೊಂದು ಅಡ್ಡ, ಹೀಗೆ ತುಂಬ ರಾಹು ರೇಖೆಗಳು ಕಟ್ ಮಾಡ್ತಾ ಇರೋದ್ರಿಂದ ಹಣದ ಅರಿವಲ್ಲಿ ಆಗಾಗ ತುಂಬ ವೈಪರೀತ್ಯಗಳು ಆಗ್ತಾ ಇರ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಎಸ್ ನೋಡಿ, ಇವರ ಜೀವನ ರೇಖೆನಲ್ಲಿ ನಮಗೆ ಜೀವನ ರೇಖೆ ಕೊನೆಯಾಗುವಂಥ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಮೀನಿನ ಆಕೃತಿಯನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇವರು ಬಹಳ ಒಂದು ಅದೃಷ್ಟಶಾಲಿಯಾಗಿರ್ತಾರೆ. ಎಲ್ಲ ರೀತಿಯ ಒಂದು ಉತ್ತಮವಾದಂಥ ಭಾಗ್ಯವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಕಿರುಬಾಳು ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮುಜುಗರ ವ್ಯಕ್ತಿತ್ವ ಇರುತ್ತೆ. ಬೇಗ ಯಾರ ಹತ್ರನೂ ಹೊಂದ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಇನ್ನು ಹೊರೆಬೆರಳು ಮತ್ತು ಗುರುಬೆರಳು ಸಾಕಷ್ಟು ಉತ್ತಮವಾಗಿರೋದ್ರಿಂದ ಜೀವನದಲ್ಲಿ ಇವರು ಯಶಸ್ಸು ಕಾಣ್ತಾರೆ. ಅಂದರೆ ಆತ್ಮವಿಶ್ವಾಸ, ಅಂದರೆ ಆತ್ಮ ಗೌರವ ಜಾಸ್ತಿ ಇಂಪಾರ್ಟೆಂಟ್ ಇವ್ರಿಗೆ ಅಂತ ಹೇಳ್ಬೋದು. ಇನ್ನು ಹೆಬ್ಬೆರಳು ನೋಡಿ, ಹೆಬ್ಬೆರಳು ಈ ಒಂದು ಭಾಗ ತುಂಬ ಒಂದು ಲೀನ್ ಆಗಿರೋದನ್ನು ಕಾಣಿಸುತ್ತೆ. ಅಂದರೆ ಇವರು ಬೇರೆಯವರಿಗೆ ಅಡ್ಜಸ್ಟ್ ಹಾಕ್ಕೊಂಡು ನಡೀತಾರೆ ಜೀವನದಲ್ಲಿ ಅಂತ ಹೇಳೋದು. ಅಂದರೆ ಇವ್ರದ್ದೇ ಆದಂಥ ಸ್ವತಂತ್ರ ನಿರ್ಣಯ, ಬೇರೆಯವರು ಈ ರೀತಿ ಮಾಡಿ ಅಂದಾಗ ಆ ಒಂದು ಅವರ ಅಭಿಪ್ರಾಯಕ್ಕೆ ಹೊಂದ್ಕೋತಾರೆ ಇವರು ಅಂತ ಹೇಳ್ಬೋದು. ಮತ್ತೆ ನೋಡಿ, ಈ ಒಂದು ಹೆಬ್ಬೆರಳು ಒಂದು ಹಿಂದೆ ಬಾಗಿರೋದನ್ನು ಕಾಣ್ತೀವಿ. ಅಡಾಪ್ಟಬಿಲಿಟಿ ಜಾಸ್ತಿ ಇದೆ. ಇವರು ಬೇಗ ಸನ್ನಿವೇಶಕ್ಕೆ ಹೊಂದ್ಕೋತಾರೆ ಅಂತ ಹೇಳ್ಬೋದು. ಇನ್ನು ಕಂಕಣ ರೇಖೆಯನ್ನು ಗಮನಿಸೋಣ ಬನ್ನಿ. ನೋಡಿ, ಇಲ್ಲಿ ಕಂಕಣ ರೇಖೆ ತುಂಬ ಸೊಗಸಾಗಿದೆ. ಆರೋಗ್ಯ, ಐಶ್ವರ್ಯ ಇವರಿಗೆ ತುಂಬ ಚೆನ್ನಾಗಿದೆ. ಸೊ ಜೀವನದಲ್ಲಿ ಅತ್ಯಂತ ಉನ್ನತವಾದ ಸ್ಥಾಯಿಯನ್ನು ಇವರು ಹೊಂದುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಜೀವನದ ಒಂದು ಪ್ರಾರಂಭದಲ್ಲಿ ಇಲ್ಲಿ ಜೀವನ ರೇಖೆಯಲ್ಲಿ ಬಹಳಷ್ಟು ಒಂದು ಅಡ್ಡ ರೇಖೆಗಳಾಗಲಿ, ತುಂಬ ಒಂದು ವೇವಿ ಲೈನ್ಸ್ ಆಗಲಿ, ಅಥವಾ ಅಲ್ಲಲ್ಲಿ ದ್ವೀಪ ಚಿಹ್ನೆಗಳು ಸಹ ಕಾಣಿಸ್ತಾ ಇದೆ. ಹಾಗಾಗಿ ಇವರ ಬಾಲ್ಯ ಬಹಳ ಸ್ಟ್ರಗಲ್ನಿಂದ ಕೂಡಿತ್ತು ಅಂತ ಹೇಳ್ಬೋದು. ಇನ್ನು ಇವರ ಒಂದು ಶುಕ್ರ ಪರ್ವ ನೋಡಿ, ಸಾಕಷ್ಟು ಉತ್ತಮವಾಗಿದೆ. ಉತ್ತಮವಾದಂಥ ಫ್ಯಾಮಿಲಿ ಲೈಫು, ಲಕ್ಸುರಿನೂ ಸಹ ಅನುಭವಿಸ್ತಾರೆ. ಚಂದ್ರ ಪರ್ವನೂ ಸಹ ಸೊಗಸಾಗಿದೆ. ಸೊ ಹಾಗಾಗಿ ಇವರು ಅಷ್ಟು ಟೆನ್ಷನನ್ನು ಮೈಂಡ್ಗೆ ತಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ನೋಡಿ, ಜೀವನ ರೇಖೆ ಬಹಳ ಮುಖ್ಯ. ಜೀವನ ರೇಖೆ ಬಹಳ ಸೊಗಸಾಗಿದೆ. ಇಲ್ಲಿ ಒಂದು ಅಡ್ಡ ರೇಖೆ, ಅಂದರೆ 28-30ರಲ್ಲಿ, 34-35ರಲ್ಲಿ ಸ್ವಲ್ಪ ಅಡ್ಡ ರೇಖೆಗಳು ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಒಂದು 40ರ ಆಸುಪಾಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ. ಉಳಿದಂತೆ ಚೆನ್ನಾಗಿದೆ ಅವರ ಜೀವನ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ನನ್ನ ಒಂದು ಪುಟ್ಟ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ನೈಸ್ ಡೇ.